ಇವತ್ತು ಪ್ರತಿಭಟನೆ ಮಾಡ್ತಾರ ಮೂಲ ಉದ್ದೇಶ ಈ ಕೂಡಲೇ ರೆಕ್ರೂಟ್ಮೆಂಟು ಸರ್ಕಾರ ಏನು ಪ್ರಣಾಳಿಕೆಯಲ್ಲಿ ಹೇಳಿತ್ತು 3 ವರ್ಷ ಮುಂಚೆ ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. ಇಲ್ಲಿವರೆಗೂ 5,000 ವೇಕೆನ್ಸಿ ಫಿಲ್ ಮಾಡಿಲ್ಲ. ನಾವು ಡಿಮ್ಯಾಂಡ್ ಮಾಡ್ತಾ ಇರೋದು ಈಗ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಲ್ಲ ಅಪ್ರೂವಲ್ ಆಗಿರೋಂಥ ನೇಮಕಾತಿ ಏನೊಂದು ರೆಕ್ರೂಟ್ಮೆಂಟ್ 56,000 ಪೋಸ್ಟ್ ಇದೆ, ಇವಾಗೇ ಅನೌನ್ಸ್ ಮಾಡಿ, ಡೇಟ್ ಅನೌನ್ಸ್ ಮಾಡಿ, ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿ, ಆರ್ಡರ್ ಕಾಪಿ ಕೊಡುವಂಥ ಡೇಟ್ ಅನೌನ್ಸ್ ಮಾಡಿ. ಅಲ್ಲಿವರೆಗೂ ಈ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಈ ಒಂದು ಹೋರಾಟ ಸರ್ಕಾರಕ್ಕೆ ಎಚ್ಚರಿಕೆ ಅಲ್ಲ, ಇದು ನಾವು ಆರ್ಡರ್ ಮಾಡ್ತಾ ಇದ್ದೀವಿ ಸರ್. ಇದು ಯಾಕೆಂದರೆ ಇವತ್ತು ರಾಜ್ಯದಲ್ಲಿ ಸುಮಾರು 15ರಿಂದ 20 ಲಕ್ಷ ಜನ ಇದ್ದಾರೆ. ಒಂದು PC ನೋಟಿಫಿಕೇಶನ್ ಆಗಿಲ್ಲ, ಒಂದು PSI ನೋಟಿಫಿಕೇಶನ್ ಇಲ್ಲ, ಒಂದು ಶಿಕ್ಷಣ ಇಲಾಖೆಯಿಂದ ಯಾವುದೇ ರೆಕ್ರೂಟ್ಮೆಂಟ್ ಆಗಿಲ್ಲ. ಪ್ರತಿ ಒಂದು ಇಲಾಖೆಯಿಂದನೂ ಮೋರ್ ದೆನ್ 10,000 ವೇಕೆನ್ಸಿ ಇದೆ. ಪೊಲೀಸ್ ಇಲಾಖೆಯಲ್ಲಿ 30,000 ವೇಕೆನ್ಸಿ ಇದೆ. ಶಿಕ್ಷಣ ಇಲಾಖೆಯಲ್ಲಿ 80,000 ಹುದ್ದೆ ಇದ್ದಾವೆ. ಮೊನ್ನೆ ನೀವು ನೋಡಿಬೇಕು, 1 ವಾರ ಮುಂಚೆ 676 ಕಾಲೇಜಸ್ ಸ್ಕೂಲ್ ಕ್ಲೋಸ್ ಮಾಡಿದ್ದಾರೆ. ಯಾಕೆಂದರೆ ಅಲ್ಲಿ ಶಿಕ್ಷಕರಿಲ್ಲ ಅಂತ ಹೇಳಿ. ಇದನ್ನು ಎಲ್ಲಿವರೆಗೂ ರೆಕ್ರೂಟ್ಮೆಂಟ್ ಮಾಡಲ್ವೋ ಅಲ್ಲಿವರೆಗೂ ಈ ಹೋರಾಟ ನಿಲ್ಲಲ್ಲ. ವಿದ್ಯಾರ್ಥಿಗಳು ಇದು ಅನಿರ್ದಿಷ್ಟವಾಗಿ ಹೋರಾಟ ಮಾಡ್ತೀವಿ. ಇಲ್ಲಿಂದ ಬೆಂಗಳೂರು ತನಕ ಪಾದಯಾತ್ರೆ ಹೋಗೋದಕ್ಕೂ ನಾವು ರೆಡಿ ಇದ್ದೀವಿ ಸರ್. ಯಾವುದೇ ಕಾರಣಕ್ಕೂ ಈ ಹೋರಾಟನ ಹತ್ತಿಕ್ಕಂಥ ಕೆಲಸ ಯಾರಿಂದನೂ ಆಗಲ್ಲ. ನಮ್ಮ ಬೇಡಿಕೆ ಒಂದೇ. ವಿದ್ಯಾರ್ಥಿ ಪ್ರತಿಭಟನೆ ಅತ್ಯಂತ ಉಗ್ರ ಸ್ವರೂಪನ ತೆಗೆದುಕೊಳ್ಳಾತೈತಿ. ಈ ಮಲ್ಕೊಂಡಿದ್ದಂಥ ಸಿದ್ದರಾಮಯ್ಯನವರ ಸರ್ಕಾರ ಈಗಾದರೂ ಎಚ್ಚೆತ್ತುಕೊಳ್ಳಿ, ವಿದ್ಯಾರ್ಥಿಗಳ ಧ್ವನಿಯನ್ನು ಕೇಳಿ ರಿಕ್ರೂಟ್ಮೆಂಟ್ ಶುರು ಮಾಡಲಿ ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಒಂದು ವರ್ಷದಲ್ಲಿ 1 ಲಕ್ಷ ಅಪಾಯಿಂಟ್ಮೆಂಟ್ ಮಾಡ್ತೇವೆ ಅಂತ ಹೇಳಿದ್ವಿ. ಆದರೆ ಇನ್ನೂ ತನಕನೂ 700 ಅಪಾಯಿಂಟ್ಮೆಂಟ್ ಕೂಡ ಈ ಸರ್ಕಾರ ಮಾಡಿಲ್ಲ. ನಾವು ಮಲ್ಕೊಂಡ್ಬಿಟ್ಟಿದ್ವಿ, ಖಾಲಿ ಆಗಿದೆ ಬೊಕ್ಕಸಾಯಿ ಅವ್ರದ್ದು. ಇವರು ಲೂಟಿ ಹೊಡೆಯೋದ್ರಾಗ ಬಿಸಿ ಅದಾರ ಹೊರಟು ಸರ್ಕಾರದ ಪ್ರಮುಖ ಕೆಲಸ ಆದ ಗೌರ್ನೆನ್ಸ್ ಮಾಡುವಂಥ ಕಡೆ ಇವ್ರ ಕಡೆ ಲಕ್ಷ ಇಲ್ಲ. ಇವತ್ತು ನೌಕರದಾರ ಇರಲಿಲ್ಲ ಅಂದರೆ ಹೆಂಗೆ ಗೌರ್ನೆನ್ಸ್ ಮಾಡೋದು? ಇವತ್ತು ವಿದ್ಯಾರ್ಥಿಗಳು ರೋಷಿಗಂತ ರಸ್ತೆಗೆ ಬಂದಾರ. ಯಾಕಂತಂದ್ರೆ ಅವ್ರು ಭಾಳ ಆಸೆ ಆಕಾಂಕ್ಷೆ ಇಟ್ಕೊಂಡು PGಯಲ್ಲಿ ಇದ್ದು ಬೇರೆ ಬೇರೆ ಕಡೆ ದಿನಕ್ಕೆ ಪೂರ್ತಿ ಕೆಲಸ ಮಾಡಿ ಇವತ್ತು ಅಭ್ಯಾಸ ಮಾಡ್ತಿದ್ದಾರೆ. ಆದರೆ ಅವ್ರಿಗೆ ಒಂದೇ ರೀತಿ ರಿಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ. ಹಾಗಾಗಿ ರೋಷಿಗಂತ ಜನ ರಸ್ತೆಗೆ ಬಂದರು. ಹೋರಾಟ ಇದು ಆರಂಭ ಮಾತ್ರ. ಎಲ್ಲ ವಿದ್ಯಾರ್ಥಿಗಳ ನೇಮಕಾತಿ ಪ್ರಾರಂಭ ಸರ್ಕಾರ ಪ್ರಾರಂಭ ಯಾವಾಗ ಮಾಡೋ ಮಟ್ಟ ಇದು ನಿರಂತರವಾಗಿರ್ತೈತಿ. ನಮ್ಮ ನಾಯಕರಾದ ಅರವಿಂದ್ ಬೆಲ್ಲದವರ ನೇತೃತ್ವದಲ್ಲಿ ಈ ಹೋರಾಟವನ್ನು ನಾವು ಹಮ್ಮಿಕೊಂಡೇವೆ. ಯಾವುದೇ ಪರಿಸ್ಥಿತಿಯೊಳಗೂ ಸರ್ಕಾರ ನೇಮಕಾತಿ ಪ್ರಾರಂಭ ಮಾಡಲಿಕ್ಕೆ ಧಾರವಾಡದಿಂದ ಬೆಂಗಳೂರಿಗೆ ಹೋರಾಟವನ್ನು ಮಾಡಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳ್ಕೊಂಡು ಈ ಸರ್ಕಾರಕ್ಕೆ ಮೋಸ್ಟ್ಲಿ ನನಗೆ ಹಚ್ಚೆ ಮತ್ತು ನಾಚಿ ಮಾನ ಮರ್ಯಾದೆ ಇಲ್ಲ ಅಂತ ಅನಿಸ್ತೈತಿ. ಇಷ್ಟೊಂದು ವಿದ್ಯಾರ್ಥಿಗಳು ಉತ್ತರ ಕರ್ನಾಟಕ ವಿದ್ಯಾರ್ಥಿ ಇಲ್ಲಿ ಬಂದು ಅವ್ರ ತಂದೆ ತಾಯಿ ಕೂಲಿನಲ್ಲಿ ಮಾಡಿ ಇಲ್ಲಿ ಹೋಟೆಲ್ನಲ್ಲಿ ಕೆಲಸ ಮಾಡ್ಕೊಂಡಿರ್ತೀನಿ. ಬುಡಕಟ್ಟು ಮಾಲೀಕರು ಇದು ಉಗ್ರವಾಗಿ ಹೋರಾಟವನ್ನು ನಾವು ಮಾಡ್ತೀವಿ. ಈ ಹೋರಾಟ ಏನಿದೆ ಇದು ಈಗ ಪ್ರಾರಂಭ ಆಗಿಲ್ಲ, 1 ವರ್ಷದಿಂದ ಪ್ರಾರಂಭ ಆಗಿದೆ. 2.5 ವರ್ಷ ಆಯಿತು ಸರ್ಕಾರ ಬಂದು, ಯಾವ ಹುದ್ದೆಗೂ ರೆಕ್ರೂಟ್ಮೆಂಟ್ ಮಾಡಿಲ್ಲ. ಇಲ್ಲಿರುವಂಥ ಎಲ್ಲ ಯುವಕರು ಕೇಳ್ತಾ ಇರೋದೇನು, ನ್ಯಾಯ ಕೇಳ್ತಾ ಇದ್ದಾರೆ ಮತ್ತು ಉದ್ಯೋಗ ಕೇಳ್ತಾ ಇದ್ದಾರೆ. ಸರ್ಕಾರಕ್ಕೆ ಬರೀ ಫ್ರಂಟ್ ಪೇಜಲ್ಲಿ CM DCM ಫೋಟೋ ಆಗೋದಾಗದು ಅಷ್ಟೇ ಗೊತ್ತಿದ್ದವರು. ಇಲ್ಲಿ ಯುವಕರ ಜೀವನ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ನಾನು ತಮ್ಮ ವೇದಿಕೆ ಮುಖಾಂತರ ಆಗ್ರಹವನ್ನು ಮಾಡ್ತೀನಿ, ಕೂಡಲೇ ಆದೇಶವನ್ನು ಮಾಡಿ ನೀವು ಯುವಕರಿಗೆ ಕೆಲಸ ಕೊಡುವಂಥ ಕಾರ್ಯವನ್ನು ತಾವು ಮಾಡಬೇಕು ಅಂತ. ಈ ಕೂಡಲೇ ಸರ್ಕಾರ ನೇಮಕಾತಿಯನ್ನು ಆರಂಭಿಸಬೇಕು. ಇಲ್ಲ ಅಂದರೆ ಈಗಾಗಲೇ ಲಕ್ಷಾಂತರ ಜನ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಈ ಬಡವರ ಮಕ್ಕಳ ಶಾಪ ಸರ್ಕಾರಕ್ಕೆ ತಟ್ಟುತ್ತೆ. ನಿದ್ರೆಯಿಂದ ಎಬ್ಬಿಸಬೇಕು ಅಂದರೆ ಇವತ್ತು ಧಾರವಾಡದಲ್ಲಿ ಅರವಿಂದ್ ಬೆಲ್ಲದಂತಹ ನಾಯಕರ ನೇತೃತ್ವದಲ್ಲಿ ಇಷ್ಟೆಲ್ಲ ಜನ ಸೇರಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ನಿದ್ದೆಯಲ್ಲಿರುವಂಥ ಈ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಈ ಒಂದು ನೇಮಕಾತಿಯನ್ನು ಅಧಿಸೂಚನೆ ಹೊರಡಿಸ್ತಾ ಇದ್ದರೆ ಈ ಪಾದಯಾತ್ರೆ ಮೂಲಕ ಮತ್ತು ವಿಧಾನಸಭೆಗೆ ಒಂದು ಮುತ್ತಿಗೆ ಹಾಕುವ ಮೂಲಕ ವಿದ್ಯಾರ್ಥಿಗಳು ಒಂದು ತಮ್ಮ ಆಕ್ರೋಶವನ್ನು ಹೊರಹಾಕಲಿದ್ದಾರೆ. ಸರ್, ಸುಮಾರು ವರ್ಷಗಳಿಂದ ಉದ್ಯೋಗಾಕಾಂಕ್ಷಿಗಳು ಇಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅನೇಕ ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ದಾವೆ. ಹಾಗಾಗಿ ಯಾವುದೇ ರೀತಿಯಾದ ನೇಮಕಾತಿ ಆಗ್ತಾ ಇಲ್ಲ ಸರ್ಕಾರದಿಂದ. ಹೌದಾ? ಅಹೋರಾತ್ರಿ ಧರಣಿಯನ್ನು ಮಾಡಲಿಕ್ಕೆ ನಮ್ಮ ವಿದ್ಯಾರ್ಥಿಗಳೆಲ್ಲ ಸಿದ್ಧರಾಗಿದ್ದಾರೆ. ಇಲ್ಲಿಂದ ಪಾದಯಾತ್ರೆ, ಬೆಂಗಳೂರಿಗೆ ಪಾದಯಾತ್ರೆ ಹೋಗೋಕ್ಕೆ ಕೂಡ ರೆಡಿ ಆಗಿದ್ದಾರೆ. ಹೌದಾ? ಇಲ್ಲಿರ್ತಕ್ಕಂಥ ಯಾವುದೇ ಸರ್ಕಾರ ಆಗಿರಲಿ, ಅದು ವಿರೋಧ ಪಕ್ಷ ಆಗಿರಲಿ, ನಾವು ಆಳ್ತಕ್ಕಂಥ ಸರ್ಕಾರ ಆಗಿರಲಿ, ನಮ್ಮ ಬಡ ಮಕ್ಕಳಿಗೆ, ನಮ್ಮ ದಿನದಂತರ ಮಕ್ಕಳಿಗೆ ಒಂದು ಉದ್ಯೋಗವನ್ನು ಕೊಡಿ ಸರ್. ನಮ್ಮ ರೈಟ್ಸ್ ಅದು. ಹೌದಾ? ಉದ್ಯೋಗವನ್ನು ಕೇಳ್ತಕ್ಕಂಥದ್ದು ನಮ್ಮ ರೈಟ್ಸು. ನಾವೇನು ಕೇಳ್ತಿದ್ವಿ,
ನಿಮ್ಮ ಹೊಲ ಕೇಳ್ತಲ್ಲ, ನಿಮ್ಮ ಮನೆ ಕೇಳ್ತಲ್ಲ. ಹೌದಾ? ನಾವು ಓದಿದಂಥ ಒಂದು ಪದವಿಗೆ, ವಿದ್ಯಾಭ್ಯಾಸವನ್ನು ಓದಿದ್ದಕ್ಕೆ ಮಾಡಿರ್ತಕ್ಕಂಥ ಒಂದು ಪದವಿಗೆ ಒಂದು ನೌಕರಿಯನ್ನು ಕೊಡಿ. ಹೌದಾ? ಅದನ್ನ ಆದಷ್ಟು ಬೇಗ ನೇಮಕಾತಿಯನ್ನು ಮಾಡಬೇಕು. ಒಂದು ವೇಳೆ ಇದೇ ಥರ ನೀವು ಮಾಡ್ಕೊಂಡು ಹೋಗಿದ್ದಲ್ಲ ಆದರೆ ಬೆಂಗಳೂರಿಗೆ ಬಂದು ವಿಕಾಸಸೌಧ ಆಯಿತು, ವಿಧಾನಸೌಧ ಆಯಿತು, ಮುತ್ತಿಗೆ ಹಾಕೋ ಕೆಲಸವನ್ನು ನಮ್ಮ ಎಲ್ಲ ಯುವ ಪೀಳಿಗೆ ಮಾಡ್ತಕ್ಕಂಥ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳಿರ್ತಕ್ಕಂಥ